ನಮಸ್ಕಾರ ಸ್ನೇಹಿತರೆ. ನಾನು ಕತೆಗಳನ್ನು ಓದಿ ತುಂಬ ದಿನ ಆಯಿತು. ಇವತ್ತು ಯಾವುದಾದ್ರೂ ಕತೆ ಓದಬೇಕಲ್ಲ ಅಂದ್ಕೊಂಡು ನನ್ನ ಪುಸ್ತಕದ ಕಪಾಟನ್ನು ತೆರೆದಾಗ ನನ್ನ ಕೈಗೆ ಮೊದಲು ಸಿಕ್ಕಿದ್ದು ನನ್ನ ನೆಚ್ಚಿನ ಕವಿ KP ಪೂರ್ಣಚಂದ್ರ ತೇಜಸ್ವಿಯವರ ಅಬಚೂರಿನ ಪೋಸ್ಟ್ ಆಫೀಸ್. ಇದನ್ನು ನಾನು ಒಬ್ಬಳೇ ಓದಿದ್ರೆ ಚೆನ್ನಾಗಿರಲ್ಲ, ನಿಮ್ಮ ಜೊತೆ ಕೂತು ಓದೋಣ ಅಂತ ಬಂದಿದ್ದೀನಿ. ಅಬಚೂರಿನ ಪೋಸ್ಟ್ ಆಫೀಸು. ಈ ಕಥೆಯ ಮುಖ್ಯ ಪಾತ್ರಧಾರಿ ಬೋಬಣ್ಣ. ಹೊಸದಾಗಿ ಆರಂಭವಾಗಿದ್ದ ಅಬಚೂರಿನ ಪೋಸ್ಟ್ ಆಫೀಸಿನಲ್ಲಿ ಹಂಗಾಮಿಯಾಗಿ ಪೋಸ್ಟ್ ಮಾಸ್ತರ್ ಆಗಿದ್ದ ಬೋಬಣ್ಣ ಇಂದು ಅತ್ಯಂತ ಅಸಂತುಷ್ಟನು, ತೊಂದರೆಗೊಳಗಾದವನು ಆಗಿದ್ದನು. ಮೊದಲು ಅವನು ಅಬಚೂರಿನ ಸಾಹುಕಾರರಾದ ಅಲಿಜಾನ್ ಸಾಬ್ರ ತೋಟದಲ್ಲಿ ರೈಟರ್ ಕೆಲಸ ಮಾಡ್ತಿದ್ದ. ಪೋಸ್ಟ್ ಆಫೀಸ್ ಅಬಚೂರಿನಲ್ಲಿ ಹೊಸದಾಗಿ ತೆರೆದಾಗ ಬೋಬಣ್ಣ ಸಾಯಂಕಾಲ 1 ಗಂಟೆ, ಬೆಳಗ್ಗೆ 1 ಗಂಟೆ ಹಂಗಾಮಿಯಾಗಿ ಪೋಸ್ಟ್ ಮಾಸ್ತ್ರ ಕೆಲಸ ಮಾಡಲು ಒಪ್ಪಿದ. ಬೋಬಣ್ಣ ಒಪ್ಪದಿದ್ದರೆ ಅಬಚೂರಿಗೆ ಪೋಸ್ಟ್ ಆಫೀಸು ಬರಲು ಸಾಧ್ಯವೇ ಇರಲಿಲ್ಲ. ಏಕೆಂದರೆ ಅಲ್ಲಿ ಇನ್ನೂ ಯಾರಿಗೂ ಇಂಗ್ಲೀಷ್ ಅಕ್ಷರಗಳು ತಿಳಿಯುತ್ತಲೇ ಇರಲಿಲ್ಲ. ಹಾಗೂ ಇಂಗ್ಲೀಷ್ ತಿಳಿದವರಾರು ಆ ಕೊಂಪೆಗೆ ಅಷ್ಟೊಂದು ಸಣ್ಣ ಸಂಬಳಕ್ಕೆ ಬಂದು ಕೆಲಸ ಮಾಡಲು ಯಾರೂ ತಯಾರಿರಲಿಲ್ಲ. ಬೋಬಣ್ಣ ಒಪ್ಪಿದ ನಂತರ ಅವನ ಅತ್ತೆ ಮನೆಯೇ ಪೋಸ್ಟ್ ಆಫೀಸ್ ಆಗಿ ಹಂಗಾಮಿಯಾಗಿ ರೂಪಾಂತರಗೊಂಡಿತು. ಹೀಗಾಗಿ ಪೋಸ್ಟ್ ಆಫೀಸು ತೆರೆದ ಕೆಲವೇ ದಿನಗಳಲ್ಲಿ ಬೋಬಣ್ಣನೂ ಪೋಸ್ಟ್ ಆಫೀಸು ಅವಿಭಾಜ್ಯ ಅಂಗಗಳೆನ್ನುವಂತಾಯಿತು. ಪೋಸ್ಟ್ ಆಫೀಸು ಆರಂಭವಾಯಿತು. ಎಲ್ಲರೂ ಬೋಬಣ್ಣನನ್ನು ಪೋಸ್ಟ್ ಮಾಸ್ತ್ರೇ ಎಂದು ಗೌರವದಿಂದ ಕರೆಯುತ್ತಿದ್ದರು. ಬೋಬಣ್ಣನಿಗೆ ತಾನೊಬ್ಬ ದಿಲ್ಲಿಯೊಡನೆ ಸಂಪರ್ಕ ಹೊಂದಿರುವ ಭಾರತದ ಪ್ರಜೆ ಎಂಬ ಹೆಮ್ಮೆಯುಂಟಾಗತೊಡಗಿತು. ಬೋಬಣ್ಣನ SLC-ವರೆಗಿನ ಇಂಗ್ಲೀಷು ಅವನ ಎಷ್ಟೋ ಪೋಸ್ಟ್ ಆಫೀಸಿನ ಕೆಲಸ ಕಾರ್ಯಗಳಿಗೆ ಸಾಲದಾಗುತ್ತಿದ್ದಿತು. ಅದಕ್ಕಾಗಿ ಅವನು ಒಂದು ಹಳೇ ಇಂಗ್ಲೀಷ್ ಕನ್ನಡ ಡಿಕ್ಷನರಿಯನ್ನು ಇಟ್ಟುಕೊಂಡನು. ಬೋಬಣ್ಣನು ಅವನ ಅತ್ತೆ ಮನೆಯಲ್ಲಿಯೇ ವಾಸವಾಗಿದ್ದನು. ಅವನ ಅತ್ತೆಯೂ ಹೆಂಡತಿಯೂ ಸಾಬರ ತೋಟದಲ್ಲಿಯೇ ಬಹುಕಾಲದಿಂದ ಕೆಲಸ ಮಾಡಿಕೊಂಡು ಬಂದವರಾಗಿದ್ದರು. ಬೋಬಣ್ಣ ಸಕಲೇಶ್ಪುರದ ಹತ್ತಿರ ಕೊಡಲಿಪೇಟೆ ಎಂಬ ಒಂದು ಹಳ್ಳಿಯವನು. ಅವನು ಅಲ್ಲಿ ಕೆಲಸವಿಲ್ಲದೆ ಪೋಖರಿ ತಿರುಗುತ್ತಿದ್ದಾಗ ಬೋಬಣ್ಣನ ಅತ್ತೆ ಮಾಚಮ್ಮನೆ ಅವನನ್ನು ಕರೆತಂದು ಮಗಳಿಗೆ ಮದುವೆ ಮಾಡಿ ಮನೆಯಲ್ಲಿಯೇ ಇರಿಸಿಕೊಂಡಿದ್ದಳು. ಓದಿದ ಹುಡುಗನೆಂದು ಅಲಿಜಾನ್ ಸಾಬ್ರ ಬಳಿ ಕೇಳಿ ಒಂದು ಕೆಲಸವನ್ನು ಕೊಡಿಸಿದ್ಲು. ಬೋಬಣ್ಣನಿಗೆ ತಂದೆ ತಾಯಿ ಯಾರೂ ಇರಲಿಲ್ಲ. 2 ಅಣ್ಣಂದಿರು ಮಾತ್ರ ಇದ್ದರು. ಬೋಬಣ್ಣ ಅತ್ತೆ ಮನೆಗೆ ಹೋಗುವುದಾಗಿ ಹೇಳಿದಾಗ ಸಂತೋಷಗೊಂಡು ಮರು ಮಾತನಾಡದೆ ಒಪ್ಪಿ ಸಮ್ಮತಿಸಿದರು. ಸ್ವಭಾವತಃ ಒಳ್ಳೆಯವನೇ ಆಗಿದ್ದ ಬೋಬಣ್ಣನು ಕೆಲಸವಿಲ್ಲದಿರುವುದರಿಂದ ಕೊಡಲಿಪೇಟೆಯಲ್ಲಿ ಪೋಖರಿ ತಿರುಗುತ್ತಿದ್ದ. ಮದುವೆಯಾಗಿ ಕೆಲಸ ದೊರೆತಿದ್ದರಿಂದ ಈ ಪೋಖರಿಯಲ್ತ ಸಂಪೂರ್ಣ ನಿಂತು ಹೋಗಿತ್ತು. ಈ ಪರಿಯಾಗಿ ಸುಮಾರು 3-4 ವರ್ಷಗಳವರೆಗೆ ನೆಮ್ಮದಿಯಿಂದ ಕಾಲ ಹಾಕಿದ್ದ ಬೋಬಣ್ಣ ಇಂದು ಅತ್ಯಂತ ಅಸಂತುಷ್ಟನೂ ದುಃಖಿಯೂ ಆಗಿದ್ದನು. ಏಕೆ ಸಂಕಟಗ್ರಸ್ತನಾಗಿದ್ದೇನೆಂದು ಅವನಿಗೆ ಬಗೆಹರಿಯದಾಯಿತು. ಸಂಕಟಗಳಿಗೆ ಅವನು ಕಾರಣ ಕಂಡುಹಿಡಿಯುವುದಿರಲಿ, ಸಂಕಟಗಳೇ ಏನೆಂದು ಅವನಿಗೆ ಅರ್ಥವಾಗಿರಲಿಲ್ಲ. ಬೋಬಣ್ಣ ಕೆಲಸ ಆರಂಭಿಸಿದಾಗ ಅಲಿಜಾನ್ ಸಾಬ್ರ ಮಗನಿಗೆ ಬಂದ ಒಂದು ಕಾಗದ ಕದ್ದಿದ್ದನು. ಒಮ್ಮೊಮ್ಮೆ ತನ್ನ ಈ ಕೃತ್ಯದಿಂದ ಪೋಸ್ಟ್ ಆಫೀಸಿಗೆ ಸಂಬಂಧಿಸಿದ ಯಾವುದಾದರೂ ದೆವ್ವವೋ ದೇವರೋ ಮುನಿಯಿತೋ ಎಂದು ಆಲೋಚನೆ ಮಾಡುತ್ತಿದ್ದನು. ಮಂಗಳೂರಿನಲ್ಲಿ ಓದುತ್ತಿದ್ದ ಅಲಿಜಾನ್ ಸಾಬ್ರ ಮಗ ಅಜೀಜ್ ರಜಕ್ಕೆ ಊರಿಗೆ ಬಂದಿದ್ದಾಗ ಅವನಿಗೆ ಯಾರೋ ಸ್ನೇಹಿತರು ಒಂದು ಕವರ್ ಕಳಿಸಿದ್ದರು. ಅದೇನಿರಬಹುದೆಂದು ಬೋಬಣ್ಣನಿಗೆ ಕುತೂಹಲ ಆರಂಭವಾಯಿತು. ಮೊದಲು ಹಣವಿರಬಹುದೆಂದು ಶಂಕಿಸಿದನು. ಆದರೆ ಕೊನೆಗೆ ಅದೊಂದು ಪ್ರೇಮ ಪತ್ರವಿರಬಹುದೆಂದು ಗುಮಾನಿಯಾಯಿತು. ಅವನು ಆವರೆಗೂ ಕೂಡ ಒಂದು ಪ್ರೇಮ ಸಲ್ಲಾಪ ಕೇಳಿರಲಿಲ್ಲ. ಅಷ್ಟೇ ಅಲ್ಲದೆ ಮದುವೆಯಾದ ನಂತರವೂ ಕೂಡ ಒಂದೇ ಒಂದು ದಿನ ಹೆಂಡತಿಯೊಡನೆ ಹಾಗೆ ವ್ಯವಹರಿಸಿರಲಿಲ್ಲ. ಅತ್ತೆಯೂ ಸಹ ಇದ್ದ ಆ ಮನೆಯೊಳಗೆ ಬೋಬಣ್ಣನಿಗೆ ಅಂಥದ್ದಕ್ಕೆ ಅವಕಾಶ ಬಹಳ ಕಡಿಮೆ ಇತ್ತು. ಬೋಬಣ್ಣನಿಗೆ ಅವನ ಹೆಂಡತಿಯ ನಗ್ನತೆಯ ಸ್ಪರ್ಶದ ಅರಿವಿತ್ತೇ ಹೊರತು ಯಾವತ್ತೂ ಬೆಳಕಿನಲ್ಲಿ ಕಂಡೇ ಇರಲಿಲ್ಲ. ಅಜೀಜನಿಗೆ ಬಂದ ಕಾಗದವು
ಪ್ರೇಮ ಪತ್ರವಿರಬಹುದೆಂದು ಸಂಶಯ ಬಂದೊಡನೆಯೇ ಬೋಬಣ್ಣನಿಗೆ ಕುತೂಹಲ ತಲೆಗೇರಿತು. ಎದೆ ಢವಢವ ಒಡೆದುಕೊಂಡಿತು. ಆ ಕಾಗದವನ್ನು ಕದ್ದು ಜೇಬಿಗೆ ಇಳಿಬಿಟ್ಟ. ಆ ದಿನವೆಲ್ಲ ಬೋಬಣ್ಣನ ಚರ್ಯೆಯೇ ಒಂದು ತರಹೆಯದಾಗಿತ್ತು. ಅನೇಕ ಬಾರಿ ಅದನ್ನು ಹಿಂದಿರುಗಿಸಬೇಕೆಂದು ಯೋಚಿಸಿದ. ಕಾಗದವನ್ನು ಒಡೆದು ನೋಡಿದರೆ ಅದನ್ನು ಎಂದಿಗೂ ಹಿಂದಿರುಗಿಸಲ ಸಾಧ್ಯವಾಗುತ್ತದೆಂದು ಹೆದರಿ ಒಡೆದು ನೋಡಲೂ ಇಲ್ಲ, ಹಿಂತಿರುಗಿಸಲೂ ಇಲ್ಲ. ಬೋಬಣ್ಣನ ಹೆಂಡತಿಯ ಹೆಸರು ಕಾವೇರಿ. ಕಾವೇರಿಗೆ ಒಂದು ಹೆಣ್ಣು ಮಗಳು, ಒಂದು ಗಂಡು ಮಗುವು ಇದ್ದಿತು. ಎರಡನೆಯ ಹೆರಿಗೆಯಾದ ನಂತರ ಕಾವೇರಿ ಪುರುಸೊತ್ತು ಸಿಕ್ಕ ದಿನ ಮಾತ್ರ ಕೆಲಸಕ್ಕೆ ಹೋಗುತ್ತಿದ್ದಳು. ಇಲ್ಲದಿದ್ದರೆ ಅತ್ತೆಯೊಬ್ಬಳೇ ಕೆಲಸಕ್ಕೆ ಹೋಗುತ್ತಿದ್ದಳು. ಬೋಬಣ್ಣನ ಈ ಪರಿಯ ಚರ್ಯೆಯಿಂದ ಅವಳಿಗೆ ಏನೋ ಸಂಶಯ ಆರಂಭವಾಗಿ ಮನಿ ಆರ್ಡರ್ ಹಣವನ್ನೇನಾದರೂ ಸ್ವಂತಕ್ಕೆ ಉಪಯೋಗಿಸಿಕೊಂಡನೇ ಎಂದು ಗಾಬರಿಯಾದಳು. ಒಂದು ಬಾರಿ ಬೋಬಣ್ಣ ಮನಿ ಆರ್ಡರೊಂದರ 1 ರೂಪಾಯಿಯನ್ನು ಸ್ವಂತಕ್ಕೆ ಉಪಯೋಗಿಸಿ ದೊಡ್ಡ ರಾದ್ಧಾಂತವಾಗಿತ್ತು. ಬೋಬಣ್ಣ ಸ್ವಂತ ಸಂಬಳದಿಂದ ಅದನ್ನು ಕಟ್ಟಿ ಎಲ್ಲರೆದುರು ಅವಮಾನ ಅನುಭವಿಸಿದನು. ಆದುದರಿಂದ ಬೋಬಣ್ಣ ಕೆಲಸಕ್ಕೆ ತೋಟಕ್ಕೆ ಹೋದಾಗ ಪೋಸ್ಟ್ ಆಫೀಸಿನ ಬಳಿ ಯಾರು ಸುಳಿದರೂ ನಿಮ್ಮದು ಏನಾದರೂ ಮನಿ ಆರ್ಡರ್ ಬರಬೇಕಿತ್ತಾ ಎಂದು ಎಲ್ಲರನ್ನೂ ಕೇಳಿದ್ದಳು ಕಾವೇರಿ. ಬೋಬಣ್ಣ 4-6 ದಿನ ಕಳೆದ ನಂತರ ಇನ್ನು ಇದನ್ನು ಕೊಟ್ಟರೆ ಅದಕ್ಕೂ ಗುಮಾನಿ ಬರುತ್ತದೆಂದು ಬಗೆದು ಅದನ್ನು ಬಿಚ್ಚಿ ಓದಲು ನಿರ್ಧರಿಸಿದನು. ಆ ದಿನ ತೋಟಕ್ಕೆ ಹೋದವನು ಏನನ್ನೋ ನೋಡುವವನಂತೆ ಆಳುಗಳು ಕಾಣದ ಒಂದು ಮರೆಗೆ ಹೋಗಿ ಅದನ್ನು ಒಡೆದು ನೋಡಿದನು. ಆ ಕವರಿನೊಳಗೆ ಒಂದು ಕಾರ್ಡ್ ಮಾತ್ರ ಇತ್ತು ಹಾಗೂ ಉರ್ದು ಲಿಪಿಯಲ್ಲಿ ಅದರಲ್ಲಿ ಏನೇನೋ ಬರೆದಿತ್ತು. ಬೋಬಣ್ಣನಿಗೆ ಹತಾಶೆಯಾಯಿತು. ಅದರ ಬಗ್ಗೆ ಏನೇನೋ ಈವರೆಗೆ ಕಲ್ಪನೆ ಮಾಡಿಕೊಂಡುದಕ್ಕಾಗಿ ತನ್ನ ಮೇಲೆ ತನಗೆ ಮುನಿಸು ಬಂದಿತು. ಅದರಲ್ಲಿ ಆ ಕಾಗದವನ್ನು ಹಿಡಿದುಕೊಂಡಿದ್ದವನು ಅದರ ಇನ್ನೊಂದು ಪಾರ್ಶ್ವಕ್ಕೆ ತಿರುಗಿಸಿದನು. ಬೋಬಣ್ಣನಿಗೆ ಆ ಕಡೆ ಸೊಂಟದವರೆಗೆ ನಗ್ನಳಾಗಿದ್ದ ಹೆಂಗಸಿನ ಚಿತ್ರವೊಂದು ಕಂಡಿತು. ಅವಳ ಕೆಂಪು ಶರೀರ, ದುಂಡು ಕುಚಗಳು, ದೊರೆಸಾನಿಯಂಥ ಮುಖ ಎಲ್ಲ ನೋಡಿ ಬೋಬಣ್ಣ ಅಚ್ಚರಿಯಾಗಿ ಮೂಕನಾಗಿ ಹೋದನು. ಕೊಂಚ ಹೊತ್ತು ಅದರಲ್ಲೇ ತಲ್ಲೀನನಾಗಿದ್ದವನು ತಕ್ಕನೆ ಎಚ್ಚೆತ್ತು ಅದನ್ನು ಜೇಬಿನೊಳಗಿಟ್ಟುಕೊಂಡು ಕೆಲಸಕ್ಕೆ ಹಿಂದಿರುಗಿದನು. ಕೆಲಸ ಮಾಡುವಲ್ಲಿಗೆ ಹಿಂದಿರುಗಿದ ಬೋಬಣ್ಣನ ನಾಚಿದ ಮುಖ ನೋಡಿ ಆಳುಗಳೆಲ್ಲ ಚಕಿತರಾದರು. ಆದರೆ ಬೋಬಣ್ಣ ಆ ಕವರಿನೊಳಗಿನ ಗೂಢತೆ ಬಯಲಾದುದಕ್ಕೋ ಏನೋ ನಿಧಾನವಾಗಿ ತನ್ನ ಉದ್ವಿಗ್ನತೆಯನ್ನು ಹತೋಟಿಗೆ ತಂದುಕೊಂಡನು. ಕೆಲಸ ಕಾರ್ಯಗಳ ಆವೇಗದಲ್ಲಿ ಅದನ್ನು ಮರೆಯಲೆತ್ನಿಸಿದನು. ಬೋಬಣ್ಣ ಆ ವಿಷಯವನ್ನು ಮರೆತನೆ, ಆ ಕಾಗದವನ್ನು ಅಜೀಜನಿಗೆ ಕೊಟ್ಟನೆ ಇಲ್ಲವೇ ಎಂಬುದನ್ನು ಮುಂದಿನ ಕಥೆಯಲ್ಲಿ ನೋಡೋಣ.